ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ. ಇದೇ ಪ್ರಕರಣಕ್ಕೆ ಅವರನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡಲಾಗಿದೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಿರುವಂತಹದ್ದು, ದೂರನ್ನ ಕೊಟ್ಟಿರುವಂತಹದ್ದು ಜೆಡಿಎಸ್ ಕಾರ್ಯಕರ್ತ. ಆರೋಪ ಮಾಡಿದಂತಹ ಸಂತ್ರಸ್ತನ ವಿರುದ್ಧವೇ ಪ್ರತಿ ದೂರು ದಾಖಲಾಗಿದೆ. ಹಣಕ್ಕಾಗಿ ಆತ ಬ್ಲಾಕ್ ಮೇಲ್ ಮಾಡಿದ್ದ ಅಂತೇಳಿ ಸೂರಜ್ ರೇವಣ್ಣ ಅವರ ಆಪ್ತರೊಬ್ಬರು ದೂರನ್ನ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಹೊಳೆನರಸೀಪುರದಲ್ಲಿ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ದೂರನ್ನ ದಾಖಲಿಸಿರುವಂತಹದ್ದು. ನಿನ್ನೆ ಸಂಜೆ ಸಂತ್ರಸ್ತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಮೂಲಕ ದೂರು ಪ್ರತಿ ದೂರು ಈ ಪ್ರಕರಣದಲ್ಲಿ ದಾಖಲಾಗಿರುವಂತಹದ್ದು. ಹಾಗಾದ್ರೆ ಎಫ್ಐಆರ್ ನಲ್ಲಿ ಏನಿದೆ? 21/6/2024 ಸಂಜೆ 5:20ಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ದಾಖಲಾಗಿದೆ. ಎಂಎಲ್ಸಿ ಅಂದ್ರೆ ವಿಧಾನ ಪರಿಷತ್ನ ಸದಸ್ಯರಾಗಿರುವ ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಕೊಟ್ಟಿರುವಂತಹ ಕಂಪ್ಲೇಂಟ್ನ ಅನ್ವಯ, ದೂರಿನ ಅನ್ವಯ ಈ ಎಫ್ಐಆರ್ ದಾಖಲಾಗಿರುವಂತಹದ್ದು. ಲೈಂಗಿಕ ದೌರ್ಜನ್ಯ ಮಾಡಿರೋದಾಗಿ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತೇಳಿ ಸೂರಜ್ ಅವರ ಆಪ್ತ ಶಿವಕುಮಾರ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಬೆದರಿಸಿ 5 ಕೋಟಿ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನ ಅವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಅರಕಲಗೂಡು ಮೂಲದ ಯುವಕನ ವಿರುದ್ಧ ಈ ಆರೋಪವನ್ನ ಮಾಡಿರುವಂತಹದ್ದು ಸೂರಜ್ ಅವರ ಆಪ್ತ ಶಿವಕುಮಾರ್. ನಿಮ್ಮ ಬಾಸ್ ಬಳಿ ಕೆಲಸ ಕೊಡಿಸುವಂತೆ ಆತ ಅಂದ್ರೆ ಸಂತ್ರಸ್ತ ಯುವಕ ನನ್ನನ್ನ ಕೇಳಿಕೊಂಡಿದ್ದ. ನೀನೇ ಬಾಸನ್ನ ಭೇಟಿ ಮಾಡು ಅಂಥೇಳಿ ನಾನೇ ಸೂರಜ್ ರೇವಣ್ಣ ಅವರ ನಂಬರ್ ಅನ್ನ ಸಂತ್ರಸ್ತ ಯುವಕನಿಗೆ ಕೊಟ್ಟಿದ್ದೆ ಅನ್ನೋದನ್ನು ಕೂಡ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಜೂನ್ 16ಕ್ಕೆ ಅಂದ್ರೆ ಚುನಾವಣೆ, ಮೊದಲ ಹಂತದ ಚುನಾವಣೆಯ ನಂತರ ಇತ್ತೀಚೆಗೆ ಗನ್ನಿಕಡದ ತೋಟದ ಮನೆಗೆ ಹೋಗಿದ್ದ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಪ್ರಸ್ತಾಪಿಸಿರುವಂತಹದ್ದು. ಕೆಲಸವನ್ನ ಕೇಳಿ ವಾಪಸ್ ಬಂದ ಮೇಲೆ ಆತ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಮುಂದಾದ ಅನ್ನುವಂತಹ ಆರೋಪವನ್ನು ಕೂಡ ಶಿವಕುಮಾರ್ ಮಾಡಿದ್ದಾರೆ. ಈ ಶಿವಕುಮಾರ್ ಸೂರಜ್ ರೇವಣ್ಣ ಅವರ ಆಪ್ತರು, ಇವರೇ ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತಹದ್ದು. ನೀನೂ ಕೆಲಸ ಕೊಡಲ್ಲ, ನಿಮ್ಮ ಬಾಸು ಕೆಲಸವನ್ನ ಕೊಡಿಸ್ತಾ ಇಲ್ಲ, ನನಗೆ 5 ಕೋಟಿ ರೂಪಾಯಿಯನ್ನ ಕೊಡಿ ಅಂಥೇಳಿ ಪಟ್ಟನ ಹಿಡಿತಾನೆ, ಡಿಮ್ಯಾಂಡ್ ಅನ್ನ ಮಾಡ್ತಾನೆ. ನನಗೆ ತುಂಬ ಕಷ್ಟ ಇದೆ, ನನಗೆ ಹಣದ ಅವಶ್ಯಕತೆ ಇದೆ, ನಿಂತ ಜಾಗದಲ್ಲಿಯೇ ಹಣ ಬೇಕು ಅಂಥೇಳಿ ಆ ಸಂತ್ರಸ್ತ ಯುವಕ ನನ್ನ ದುಂಬಾಲು ಬಿದ್ದಿದ್ದ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾರೆ. ನಿಮ್ಮ ಬಾಸ್ನಿಂದ 5 ಕೋಟಿ ಹಣವನ್ನು ಕೊಡಿಸು ಅಂಥೇಳಿ ನನ್ನನ್ನು ಇದೇ ಯುವಕ ಪೀಡಿಸ್ತಾ ಇದ್ದ. ಇಲ್ಲದಿದ್ದರೆ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸನ್ನು ಹಾಕ್ತೇನೆ, ಅವರ ಮಾನವನ್ನ ಹರಾಜು ಹಾಕ್ತೇನೆ, ಅವರ ತೇಜೋವಧೆ ಮಾಡ್ತೇನೆ ಅಂಥೇಳಿ ಆತ ಶಿವಕುಮಾರ್ ಬಳಿ ಕೂಡ ಹೇಳಿದ್ನಂತೆ. ಈ ವಿಚಾರವನ್ನ ನಾನು ನಮ್ಮ ಬಾಸ್ಗೆ ಅಂದ್ರೆ JDSನ MLC ಡಾಕ್ಟರ್ ಸೂರಜ್ ರೇವಣ್ಣ ಅವರಿಗೆ ತಿಳಿಸಿದೆ ಅನ್ನೋದನ್ನ ಶಿವಕುಮಾರ್ ಹೇಳಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ಯಾಕೆ ಹಣವನ್ನು ಕೊಡ್ಲಿ ಅಂಥೇಳಿ ಆ ಸಂದರ್ಭದಲ್ಲಿ ಶಿವಕುಮಾರ್ಗೆ ಡಾಕ್ಟರ್ ಸೂರಜ್ ರೇವಣ್ಣ ಅವರು ಹೇಳಿದ್ರಂತೆ. ಬಳಿಕ ಜೂನ್ 18ರಂದು ಹಾಸನದ ಜಿಲ್ಲಾಸ್ಪತ್ರೆಗೆ ಬಂದಿದ್ದ ಆ ಯುವಕ ಅನ್ನೋದನ್ನು ಕೂಡ ಶಿವಕುಮಾರ್ ಅವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಆಸ್ಪತ್ರೆಯ ಚೀಟಿಗೆ MLC ಸೀಲನ್ನು ಹಾಕಿಸಿ ಫೋಟೋವನ್ನು ಹಾಕಿ ಬೆದರಿಕೆಯನ್ನು ಕೂಡ ಒಡ್ಡಿದ ಅನ್ನುವಂತಹ ವಿಚಾರವನ್ನ ದೂರಿನಲ್ಲಿ ಉಲ್ಲೇಖಿಸಿರುವಂತಹದ್ದು ಸೂರಜ್ ರೇವಣ್ಣ ಅವರ ಆಪ್ತ. ಅದಾದ ಮೇಲೆ MLC ಸೀಲ್ ಇದ್ದಂತಹ ಆಸ್ಪತ್ರೆಯ ಚೀಟಿಯನ್ನು ತೋರಿಸಿ ದುಡ್ಡಿಗೆ ಮತ್ತೆ ಡಿಮ್ಯಾಂಡ್ ಮಾಡ್ತಾನೆ, ಬೇಡಿಕೆಯನ್ನು ಇಡ್ತಾನೆ, ದುಡ್ಡು ಬೇಕೇ ಬೇಕು ಅಂತ ಹೇಳ್ತಾನೆ. 5 ಕೋಟಿಯ ಬಳಿಕ ಆತ 3 ಕೋಟಿ ಅಥವಾ 2 ಕೋಟಿ ಹಣವನ್ನು ಕೊಡಿ ಅಂಥೇಳಿ ಬಾರ್ಗೇನನ್ನು ಶುರು ಮಾಡ್ತಾನೆ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಶಿವಕುಮಾರ್ ಅವರು ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಕೊನೆಗೆ ಆತ 2.5 ಕೋಟಿ ಆದರೂ ಕೊಡಿಸು ಅಂಥೇಳಿ ಶಿವಕುಮಾರ್ಗೆ ಬೇಡಿಕೆಯನ್ನ ಇಟ್ಟಿದ್ರಂತೆ. ಅದೇ ಶಿವಕುಮಾರ್ ಈಗ ಹೊಳೆನರಸೀಪುರದಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಹಣ ಕೊಡಿಸದೇ ಇದ್ರೆ ಈ ಕುಟುಂಬದ ಮರ್ಯಾದೆಯನ್ನ ಕಳಿತೇನೆ, ತೇಜೋವಧೆ ಮಾಡ್ತೇನೆ, ಅವರ ಮಾನವನ್ನ ಹರಾಜು ಹಾಕ್ತೇನೆ ಅಂಥೇಳಿ ಶಿವಕುಮಾರ್ ಬಳಿ ಹೇಳಿದ್ದ ಅನ್ನೋದು ಕೂಡ ದೂರಿನಲ್ಲಿ ದಾಖಲಾಗಿರುವಂತಹ ವಿಚಾರ. ಹಣ ಕೊಡಿಸದೇ ಇದ್ರೆ ಅವರ ಮಾನ ಮರ್ಯಾದೆ ಹರಾಜು ಹಾಕೋದ್ರ ಜೊತೆಗೆ ಹಲವು ವಿಚಾರಗಳನ್ನು ಕೂಡ ಆತ ಪ್ರಸ್ತಾಪಿಸ್ತಾನೆ. ಎಲ್ಲ ವಿಚಾರವನ್ನು ಕೂಡ ಆತ ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿರುವಂತಹದ್ದು. ಶಿವಕುಮಾರ್ ಕೊಟ್ಟಿರುವಂತಹ ದೂರಿನ ಅನ್ವಯ ಹೊಳೆನರಸೀಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿಗೆ ಹೋಗಿ ಮಾಧ್ಯಮದ ಮುಂದೆ ಈ ವಿಚಾರವನ್ನು ಹೇಳ್ತೇನೆ ಅನ್ನುವಂತಹ ವಿಚಾರವನ್ನು ಕೂಡ ಶಿವಕುಮಾರ್ ಬಳಿ ಈ ಸಂತ್ರಸ್ತ ಯುವಕ ಪ್ರಸ್ತಾಪಿಸಿದ್ದ ಅನ್ನೋದು ಗೊತ್ತಾಗ್ತಾ ಇದೆ.
ಸೂರಜ್ ರೇವಣ್ಣ ಗೌರವವನ್ನು ಹಾಳು ಮಾಡುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದ, ಬೆದರಿಕೆ ಒಡ್ಡಿದ್ದ ಅನ್ನುವಂತಹ ವಿಚಾರವನ್ನು ಕೂಡ ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಅವರು ಹೊಳೆನರಸೀಪುರ ಠಾಣೆಯಲ್ಲಿ ಕೊಟ್ಟಿರುವಂತಹ ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ದೂರಿನ ಅನ್ವಯ ಈಗ FIR ದಾಖಲಾಗಿದೆ. ಒಂದು ಕಡೆ ಇವರ ಮೇಲೆ, ಮತ್ತೊಂದು ಕಡೆ ಸಂತ್ರಸ್ತ ಯುವಕ ಕೊಟ್ಟಂತಹ ದೂರಿನ ಮೇಲೆ ದೂರು ಪ್ರತಿ ದೂರು ದಾಖಲಾಗಿದೆ. ಈಗ ಸಂತ್ರಸ್ತ ಯುವಕನ ದೂರಿನ ಅನ್ವಯ ಸೂರಜ್ ರೇವಣ್ಣ ಅವರ ಬಂಧನ ಆಗಿದೆ. ಮತ್ತೊಂದು ಕಡೆ ಅದೇ ಸಂತ್ರಸ್ತ ಯುವಕನನ್ನ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಕರೆತಂದಿದ್ದಾರೆ ಮೆಡಿಕಲ್ ಟೆಸ್ಟ್ಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಮುಕ್ತಾಯವಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಅದಾದ ಮೇಲೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಇದೊಂದು ನಾನ್ ಅವೈಲೇಬಲ್ ಕೇಸ್ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಸೂರಜ್ ರೇವಣ್ಣ ಅವರಿಗೆ, ಅದಾದ ಮೇಲೆ HD ರೇವಣ್ಣ ಅವರ ಕುಟುಂಬಕ್ಕೆ ಈ ಪ್ರಕರಣ ಮತ್ತೊಂದು ಸಂಕಷ್ಟವನ್ನು ತರುತ್ತಾ, ಸಾಲು ಸಾಲು ಸಂಕಷ್ಟದಿಂದ ಜರ್ಜರಿತರಾಗಿರುವಂತಹ HD ರೇವಣ್ಣ ಕುಟುಂಬಕ್ಕೆ ಈ ಪ್ರಕರಣ ಕೂಡ ಮರ್ಮಾಘಾತವನ್ನು ಕೊಡುತ್ತಾ, ಈ ರೀತಿಯ ಹಲವು ಪ್ರಶ್ನೆಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗಳನ್ನು ನೋಡಿದರೆ ಇವತ್ತು ಈ ಪ್ರಕರಣದಲ್ಲಿ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ಇದನ್ನು CIDಗೆ ವಹಿಸಬಹುದು ಅನ್ನುವಂತಹ ಮಾತುಗಳು ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು.